ಕ್ವೆಶನ್ ನಂಬರ್ 8. ಈ ಪ್ರಶ್ನೆ KA 2000 ಕ್ವೆಶನ್ ನಂಬರ್ 8. ಈ ಪ್ರಶ್ನೆ KA PSI ಪರೀಕ್ಷೆಯಲ್ಲಿ ಕೇಳಲಾದಂಥ 2022ರಲ್ಲಿ ಕೇಳಿದ ಪ್ರಶ್ನೆ. ಶಿಕ್ಷಣದ ಹಕ್ಕು ಯಾವ ವಿಧಿ ಅಂತ ಕೇಳಿದರೆ ಶಿಕ್ಷಣದ ಹಕ್ಕು ಯಾವ ಒಂದು ವಿಧಿ ಅಡಿಯಲ್ಲಿ ಬರುತ್ತದೆ ಎಂಬುದು ಈ ಪ್ರಶ್ನೆ ಆಗಿರುತ್ತದೆ. ಎ ವಿಧಿ 21, ವಿಧಿ 21A, ಸಿ ವಿಧಿ 45, ಡಿ ವಿಧಿ 19. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 21A ಆಗಿರುತ್ತದೆ. 86ನೇ ತಿದ್ದುಪಡಿ 2022ರಲ್ಲಿ ಕ್ರಾಂತಿಕಾರಿಗೆ ಹೆಜ್ಜೆ ಅಂತ ಹೇಳ್ಬೋದು. 86ನೇ ತಿದ್ದುಪಡಿಯನ್ನು 2022ರ ಕ್ರಾಂತಿಕಾರಿ ಹೆಜ್ಜೆ ಅಂತ ಕರೆಯಬಹುದು. ವಿಧಿ 21Aಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಜಾರಿಗೆ ತರಲಾಯಿತು. 2009ರಲ್ಲಿ RTE ರೈಟ್ ಟು ಎಜುಕೇಷನ್ ಕಾಯ್ದೆಯನ್ನು 2009ರಲ್ಲಿ ಜಾರಿಗೆ ತರಲಾಯಿತು. ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬರಲಾಯಿತು ಅಂತ ಕೇಳಿದಾರೆ. ಸೊ ಇದರ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ವಿಧಿ 45 ಬದಲಾವಣೆ. 6 ವರ್ಷದೊಳಗಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ರಾಜ್ಯದ ಜವಾಬ್ದಾರಿ ಅಂತ ತಿಳಿಸಲಾಗಿರುತ್ತದೆ. ವಿಧಿ 51A ಪೋಷಕರ ಕರ್ತವ್ಯ ಎಂದು ತಿಳಿಸುತ್ತದೆ. ಸಿವಿಲ್ PC 2024 ಮತ್ತು 2020ರ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಟಾಪ್ ಪ್ರಶ್ನೆ ಇದು. ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದಾವೆ ಅಂತ ಕೇಳಿದಾರೆ. ಈ ಹಿಂದೆ ಸುಮಾರು ಬಾರಿ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿದಾವೆ? A 8 ಅನುಸೂಚಿಗಳು, B 10 ಅನುಸೂಚಿಗಳು, C 12 ಅನುಸೂಚಿಗಳು, D 14 ಅನುಸೂಚಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 12 ಅನುಸೂಚಿಗಳು ಭಾರತ ಸಂವಿಧಾನದಲ್ಲಿವೆ. ಮೊದಲು ಮೂಲದಲ್ಲಿ ಎಷ್ಟು ಸಂವಿಧಾನದಲ್ಲಿ ಅನುಸೂಚಿಗಳಿದ್ವು ಅಂತಂದ್ರೆ 8 ಇದ್ದವು. ಪ್ರಸ್ತುತ ಎಷ್ಟು ಅದಾವ ಅಂತ ಕೇಳಿದ್ರೆ ಅವು 12 ಅದಾವ. 9ನೇ ಒಂದು ಅನುಸೂಚಿ 1ನೇ ತಿದ್ದುಪಡಿ 1951 ಭೂ ಸುಧಾರಣೆ ರಕ್ಷಣೆ. 9ನೇ ಒಂದು ಅನುಸೂಚಿ ಯಾವುದಪ್ಪ ಅಂತಂದ್ರೆ ಭೂ ಸುಧಾರಣೆ ರಕ್ಷಣೆ. ಅದನ್ನು 1ನೇ ತಿದ್ದುಪಡಿ 1951ರಲ್ಲಿ ಸೇರಿಸಲಾಯಿತು. ಇನ್ನು ಒಂದು 10ನೇ ಅನುಸೂಚಿ ಯಾವುದಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 52ನೇ ತಿದ್ದುಪಡಿಯ ಮೂಲಕ 1985ರಲ್ಲಿ ಸೇರಿಸಲಾಯಿತು. ಇನ್ನು 73ನೇ ತಿದ್ದುಪಡಿ 1992ರಲ್ಲಿ 11ನೇ ಅನುಸೂಚಿಯನ್ನು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತಹ ಅನುಸೂಚಿ ಆಗಿರುತ್ತದೆ. ಪಂಚಾಯಿತಿಗಳು ಒಟ್ಟು 29 ವಿಷಯಗಳ ಮೇಲೆ ಅಧಿಕಾರವನ್ನು ಹೊಂದಿದೆ ಎಂಬುದು ತಿಳಿಸುತ್ತದೆ. ಇನ್ನು 12ನೇ ಅನುಸೂಚಿಯನ್ನು 74ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ ಸೇರಿಸಲಾಯಿತು. ಅದು ನಗರಸಭೆಗೆ ಸಂಬಂಧಿಸಿದಂತೆ ತಿಳಿಸುತ್ತದೆ. ನಗರಸಭೆಗೆ ಸಂಬಂಧಿಸಿದ ಅನುಸೂಚಿ ಯಾವುದು? 12. ಅದು ಎಷ್ಟು ವಿಷಯಗಳ ಮೇಲೆ ಅಧಿಕಾರ ಹೊಂದಿದೆ? ನಗರಸಭೆ ಅಂದರೆ 12 ವಿಷಯಗಳ ಮೇಲೆ ಅಧಿಕಾರ ಹೊಂದಿದೆ. ಇನ್ನು ಪಂಚಾಯತ್ ರಾಜ್ ಒಟ್ಟು 29 ವಿಷಯಗಳ ಮೇಲೆ ಅಧಿಕಾರ ಹೊಂದಿದೆ. ಕ್ವೆಶನ್ ನಂಬರ್ 10. ಸಮಾನತೆ ಹಕ್ಕು ಯಾವ ವಿಧಿಗಳು ಅಂತ ಇರುತ್ತೆ. ಸಮಾನತೆ ಹಕ್ಕು ಯಾವ ವಿಧಿ ಅಂತ ಕೇಳಿದಾರೆ. PSI 2023ರಲ್ಲಿ ಕೇಳಲಾದಂತಹ ಪ್ರಶ್ನೆ ಸಮಾನತೆಯ ಬಗ್ಗೆ ಯಾವ ಒಂದು ವಿಧಿ ಹೇಳುತ್ತದೆ ಅಂತ ಕೇಳಿದಾರೆ. ಆಪ್ಷನ್ ಎ ವಿಧಿ 14ರಿಂದ 18, ಬಿ ವಿಧಿ 19ರಿಂದ 22, ಸಿ ವಿಧಿ 23ರಿಂದ 24, ಡಿ ವಿಧಿ 25ರಿಂದ 28. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಆಪ್ಷನ್ ಎ ವಿಧಿ 14ರಿಂದ 18 ಅದು ಸಮಾನತೆಯ ಬಗ್ಗೆ ತಿಳಿಸುತ್ತದೆ. ಸಮಾನತೆಯ ಹಕ್ಕುಗಳು ವಿಧಿಗಳು ಬ್ರಿಟನ್ನಿಂದ ನಾವು ಎರವಲು ಪಡೆದಿದ್ದೇವೆ. ಎಲ್ಲಿಂದ ಕಾಪಿ ಪಡೆದಿದ್ದೇವಪ್ಪ ಅಂದ್ರೆ ಸಮಾನತೆ ಹಕ್ಕಿನ ನಾವು 5 ವಿಧಿಗಳು ಎಲ್ಲಿಂದಪ್ಪ ಅಂತಂದ್ರೆ ಬ್ರಿಟನ್ನಿಂದ ಅದನ್ನು ಕಾಪಿ ಮಾಡ್ಕೊಂಡಿದ್ದೀವಿ. 14 ವಿಧಿ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾರೆ. ವಿಧಿ 15 ತಾರತಮ್ಯ ನಿಷೇಧಿಸುತ್ತದೆ. 16 ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಿ ಎಂಬುದು ತಿಳಿಸುತ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಯಿಂಟ್ ಸ್ಟಾರ್ ಹಾಕಿರುವಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಅದು ಪದೇ ಪದೇ ಕೇಳಲಾದಂಥ ಪ್ರಶ್ನೆ. ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಸಂವಿಧಾನದಲ್ಲಿ ತಿಳಿಸುವಂತಹ ವಿಧಿ ಯಾವುದು ಅಂತ ಕೇಳಿದ್ರೆ ಅದು ವಿಧಿ 17. ಇದು ಅದನ್ನು
ಇದನ್ನು ಮಾಡಿಟ್ಕೊಳ್ರಿ, ಪಾಯಿಂಟ್ಔಟ್ ಮಾಡಿಟ್ಕೊಳ್ರಿ. ಈ ಪ್ರಶ್ನೆ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆ ಆಗಿರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ನಿಟ್ಟಿನಲ್ಲಿ ಇದು ಬಹುಮುಖ್ಯವಾದ ಪ್ರಶ್ನೆ. ಇನ್ನು ವಿಧಿ 18 ಏನು ತಿಳಿಸ್ತಂದ್ರೆ ಬಿರುದುಗಳ ನಿರ್ಮೂಲನೆ, ಬಿರುದು ಮತ್ತು ಬಾವಲಿಗಳ ನಿರ್ಮೂಲನೆಯ ಬಗ್ಗೆ ಈ ಒಂದು ವಿಧಿ 18 ತಿಳಿಸ್ತದೆ. ಇವು ಮೂಲಭೂತ ಹಕ್ಕುಗಳ ಆಧಾರಗಳ ಸ್ತಂಭ ಅಂತ ಹೇಳ್ಬೋದು. ಮೂಲಭೂತ ಹಕ್ಕುಗಳ ಆಧಾರ ಸ್ತಂಭ ಯಾವುದಂದರೆ ಸಮಾನತೆಯ ಹಕ್ಕುಗಳು. ಮುಂದಿನ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕ್ವೆಶ್ಚನ್ ನಂಬರ್ 11, ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ KA ನಡೆಸಿದಂತಹ 2021 PCS ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ನೋಡೋಕೆ ಈಸಿ ಇರ್ಬೋದು. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಲಲ್ಲಿ ಕೂತಾಗ ನಿಮಗೆ ಕಾಲಾವಕಾಶ ಇರೋದು 45 ಸೆಕೆಂಡ್. ಕನ್ಫ್ಯೂಸ್ ಆಗಿ ಯಾವುದ್ಯಾವುದಕ್ಕೂ ಹಾಕಿ ಬರೋಕ್ಕೆ ಹೋಗಬೇಡ್ರಿ. ಎ ಮಹಾತ್ಮ ಗಾಂಧಿ, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ಜವಾಹರ್ಲಾಲ್ ನೆಹರು, ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸರಿಯಾದ ಉತ್ತರವಾಗಿದೆ. ಕರಡು ಸಮಿತಿಯ ಅಧ್ಯಕ್ಷರಾಗಿ ದುಡಿದಿದ್ದರಿಂದ ಇವರಿಗೆ ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಮತ್ತು ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರ ವಿದ್ಯಾಭ್ಯಾಸ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ LCAನಿಂದ ಡಾಕ್ಟರೇಟ್ ಪಡಿತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದ LCAನಿಂದ ಡಾಕ್ಟರೇಟ್ ಪದವಿ ಪಡಿತಾರೆ. ಸಂವಿಧಾನ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದು ಪರೀಕ್ಷೆಯಲ್ಲಿ ಗೊಂದಲಕ್ಕೆ ಕಾರಣವಾಗುವಂಥ ಪ್ರಶ್ನೆ ಅಂತ ಹೇಳಿದ್ದೆ. ಇವರು ಸಂವಿಧಾನದ ಶಿಲ್ಪಿ ಮತ್ತು ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದರೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಕ್ವೆಶ್ಚನ್ ನಂಬರ್ 12 ಹೀಗಿದೆ ಸ್ಪರ್ಧಾ ಮಿತ್ರರೇ. ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಹಂಚಿಕೆ ಯಾವ ಅನುಸೂಚಿ ತಿಳಿಸುತ್ತದೆ ಅಂತ ಕೇಳಿದರೆ ಈ ಪ್ರಶ್ನೆ PSI ಸಿವಿಲ್ 2022ರಲ್ಲಿ ಕೇಳಲಾದಂತಹ ಪ್ರಶ್ನೆ. ಎ 6ನೇ ಅನುಸೂಚಿ, ಬಿ 7ನೇ ಅನುಸೂಚಿ, ಸಿ 8ನೇ ಅನುಸೂಚಿ, ಡಿ 9ನೇ ಅನುಸೂಚಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಹಂಚಿಕೆಯ ಬಗ್ಗೆ ತಿಳಿಸುತ್ತದೆ. ಅನುಸೂಚಿ 7ರಲ್ಲಿ ಒಕ್ಕೂಟ ವ್ಯವಸ್ಥೆಯ ಆಧಾರದ 3 ಪಟ್ಟಿಗಳಿದಾವೆ. ಕೇಂದ್ರ ಪಟ್ಟಿ, ಇದರಲ್ಲಿ ಯಾವ್ಯಾವ ಪಟ್ಟಿಗಳು ಅನುಸೂಚಿ 7ರಲ್ಲಿ ಯಾವ ಒಂದು 3 ಪಟ್ಟಿಗಳು ಬರ್ತಾವಂದ್ರೆ ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಈ ಪಟ್ಟಿಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂದ್ರೆ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪಟ್ಟಿಯ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳದಾವ ಅಂತಂದ್ರೆ 100 ವಿಷಯಗಳದಾವ. ರಕ್ಷಣೆ, ಅದರಲ್ಲಿ ಮುಖ್ಯವಾದಂಥ ಯಾವ ಬರ್ತಾವಪ್ಪ ಅಂದ್ರೆ ಕೇಂದ್ರ ಪಟ್ಟಿಗೆ ರಕ್ಷಣೆ, ವಿದೇಶಾಂಗ, ರೈಲ್ವೆ, ಬ್ಯಾಂಕಿಂಗ್ ಕೇಂದ್ರಕ್ಕೆ ಮಾತ್ರ. ಇವು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವಂಥವು. ರಾಜ್ಯ ಪಟ್ಟಿಯಲ್ಲಿ ಒಟ್ಟು 61 ವಿಷಯಗಳದಾವ. ಪೊಲೀಸ್, ಆರೋಗ್ಯ, ಕೃಷಿ ರಾಜ್ಯಕ್ಕೆ ಸಂಬಂಧಿಸಿವೆ. ಈ ಹಿಂದೆ ಕೇಳಿದ್ದಾರೆ ಪೊಲೀಸ್ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಪೊಲೀಸ್ ಇಲಾಖೆ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೇಳಿದಾಗ ಅದು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ. ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳದಾವ. ಶಿಕ್ಷಣ, ಅರಣ್ಯ, ವಿವಾಹ, ಇಬ್ಬರಿಗೂ ಸಂಘರ್ಷದಲ್ಲಿ ಕೇಂದ್ರವೇ ಜಯ. ಸಮವರ್ತಿ ಪಟ್ಟಿ ಅಂದರೆ ಇದರಲ್ಲಿ ಕೇಂದ್ರನೂ ಭಾಗವಹಿಸಬಹುದು, ರಾಜ್ಯನೂ ಭಾಗವಹಿಸಬಹುದು. ಆದರೆ ರಾಜ್ಯ ಪಟ್ಟಿಯಲ್ಲಿ ಸಂಪೂರ್ಣ ಅಧಿಕಾರ ರಾಜ್ಯಗಳಿಗೆ ಇರುತ್ತದೆ ಮತ್ತು ಕೇಂದ್ರ ಪಟ್ಟಿಯಲ್ಲಿ ಸಂಪೂರ್ಣ ಅಧಿಕಾರ ಅದರ ಮೇಲೆ ಹಿಡಿತ ಯಾರಿಗಿರುತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕಿರುತ್ತದೆ. ನೆನಪಿಡಿ, ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಅದಾವ. ಈ ಪ್ರಶ್ನೆ 2019 KA PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಮೊದಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಹೇರಲಾಯಿತು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಹೇರಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: 1962ರಲ್ಲಿ, ಬಿ 1971ರಲ್ಲಿ, ಸಿ 1975ರಲ್ಲಿ, ಡಿ 1980ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ 1962ರಲ್ಲಿ ಸರಿಯಾದ ಉತ್ತರ. ವಿಧಿ 300 ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ್ದು 1962ರಲ್ಲಿ. ವಿಧಿ 352ರ ಪ್ರಕಾರ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ
ದೇಶದಲ್ಲಿ ಯುದ್ಧ ಮತ್ತು ಬಾಹ್ಯ ಆಕ್ರಮಣಗಳಾದಾಗ ಮತ್ತು ದೇಶದಲ್ಲಿ ಸಶಸ್ತ್ರ ದಂಗೆಗಳು ಉಂಟಾದಾಗ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಹೇರಬಹುದಾಗಿರುತ್ತದೆ. ಒಟ್ಟು 3 ಬಾರಿ ಘೋಷಣೆಯಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು. ಅವು ಯಾವಾಗ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬಹುದು. 1962ರಲ್ಲಿ ಚೀನಾ ಯುದ್ಧ, ನೆಹರು ಅವರ ಕಾಲಾವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು 1962ರಲ್ಲಿ. ಇನ್ನು ಇಂದಿರಾ ಗಾಂಧಿಯವರು ಪ್ರಧಾನಿಯಾದ ಅವಧಿಯಲ್ಲಿ 1975ರಲ್ಲಿ ಪಾಕಿಸ್ತಾನದ ಯುದ್ಧದಿಂದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಇದು ಆಂತರಿಕ ಅಶಾಂತಿ ಮತ್ತು ಇಂದಿರಾ ಅವರು 21 ತಿಂಗಳು ವಿವಾದಾತ್ಮಕಕ್ಕೆ ಗುರಿಯಾಗಿದ್ದರು. ಇನ್ನು 44ನೇ ತಿದ್ದುಪಡಿಯಿಂದಾಗಿ ಆಂತರಿಕ ಅಶಾಂತಿ ಸಶಸ್ತ್ರ ದಂಗೆ ಎಂದು ಬದಲಾವಣೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳು ಅಮಾನತ್ತು ಆಗಬಹುದು. ತುರ್ತು ಪರಿಸ್ಥಿತಿಯಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಗೊಳಿಸಬಹುದಾದದ್ದು ಅಂದರೆ ಅದು ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ. ಕ್ವೆಶ್ಚನ್ ನಂಬರ್ 14, ಮೂಲಭೂತ ಕರ್ತವ್ಯಗಳ ಯಾವ ಸಮಿತಿಯ ಶಿಫಾರಸು ಅಂತ ಕೇಳಿದ್ದಾರೆ. ಮೂಲಭೂತ ಕರ್ತವ್ಯಗಳು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ರಚಿಸಲಾಯಿತು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ 2022ರಲ್ಲಿ ಕೇಳಲಾದಂತಹ PC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಎ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ, ಬಿ ಬಲವಂತರಾಯ್ ಮೆಹ್ತಾ, ಸಿ ಅಶೋಕ್ ಮೆಹ್ತಾ, ಡಿ ವರ್ಮಾ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯಿಂದ. ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿರಲಿಲ್ಲ. ತುರ್ತು ಪರಿಸ್ಥಿತಿಯ ನಂತರ ಅಗತ್ಯದ ಮನಗಂಡು ಇವುಗಳನ್ನು ಸೇರಿಸಲಾಯಿತು. ಮೂಲಭೂತ ಕರ್ತವ್ಯಗಳು ಅವು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ತುರ್ತು ಪರಿಸ್ಥಿತಿ ಹೇರಿದಾಗ ಅವುಗಳ ಅಗತ್ಯವನ್ನು ಮನಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಇವು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು. ಯಾರ ಒಂದು ಶಿಫಾರಸಿನ ಮೇರೆಗೆಪ್ಪ ಅಂತಂದ್ರೆ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 42ನೇ ತಿದ್ದುಪಡಿ 1976ರಲ್ಲಿ ಸೇರಿಸಲಾಯಿತು. ಇದು ಒಂದು 10ನೇ ಕರ್ತವ್ಯಗಳು. ಭಾಗ 4A ವಿಧಿ 51A ವಿಧಿ 51Aಯಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಲಾಗಿದೆ. 86ನೇ ತಿದ್ದುಪಡಿ 2002 11ನೇ ಕರ್ತವ್ಯ, ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ. ಇದು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇವು ನಾನ್ ಜಸ್ಟಿಸೇಬಲ್. ಕ್ವೆಶ್ಚನ್ ನಂಬರ್ 15, ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ PC 2023 ಮತ್ತು PSI 2020ರಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರುತ್ತದೆ ಸ್ಪರ್ಧಾ ಮಿತ್ರರೇ. ಎ 21 ವರ್ಷ, ಬಿ 25 ವರ್ಷ, ಸಿ 30 ವರ್ಷ, ಡಿ 35 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 25 ವರ್ಷ. ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ 25 ವರ್ಷ ಹೊಂದಿರಬೇಕು. ಲೋಕಸಭೆಯನ್ನು ಕೆಳಮನೆ ಎಂದು ಕರೆಯಲಾಗುತ್ತದೆ. 25 ವರ್ಷ ಪೂರೈಸಿರಬೇಕು. ರಾಜ್ಯಸಭೆಯನ್ನು ಮೇಲ್ಮನೆ ಎಂದು ಕರೆಯಲಾಗುತ್ತದೆ. ರಾಜ್ಯಸಭೆ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂದ್ರೆ 30 ವಯಸ್ಸು ತುಂಬಿರಬೇಕು. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 550, 530 ರಾಜ್ಯ, ಇನ್ನು 20 ಕೇಂದ್ರಾಡಳಿತ ಪ್ರದೇಶಗಳಿಂದ ಆರಿಸಲಾಗುತ್ತದೆ. ಮೊದಲು 552 ಇದ್ದವು. 2 ಆಂಗ್ಲೋ ಇಂಡಿಯನ್ಗಳಿಗಿದ್ದವು. 2 ಆಂಗ್ಲೋ ಇಂಡಿಯನ್ಗಿದ್ದ ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. 104ನೇ ತಿದ್ದುಪಡಿ 2019ರಲ್ಲಿ ಆಂಗ್ಲೋ ಇಂಡಿಯನ್ಗೆ ಮೀಸಲಿಟ್ಟ 2 ಲೋಕಸಭೆ ಸ್ಥಾನಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು 104ನೇ ತಿದ್ದುಪಡಿ 2019ರಲ್ಲಿ ರದ್ದುಪಡಿಸಲಾಗುತ್ತದೆ. ಲೋಕಸಭೆಯ ಅವಧಿ ಎಷ್ಟು ವರ್ಷಪ್ಪ ಅಂತಂದ್ರೆ 5 ವರ್ಷ. ಮೊದಲೇ ವಿಸರ್ಜನೆ ಸಾಧ್ಯ. 5 ವರ್ಷ ಇರ್ತದೆ. ಅದನ್ನು ಯಾವುದಾದ್ರೂ ಆಂತರಿಕ ಕಾರಣಗಳಿಂದ ವಿಸರ್ಜನೆಯೂ ಮಾಡಬಹುದು. ಸೊ ಈ ಪ್ರಶ್ನೆ 2023ರ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಹಣಕಾಸು ಮಸೂದೆಗೆ ಸಂಬಂಧಿಸಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಹಣಕಾಸು ಮಸೂದೆಗೆ ಸಂಬಂಧಿಸಿದ ವಿಧಿ ಆಪ್ಷನ್ ಹೀಗಿದೆ. ವಿಧಿ 110,
ವಿಧಿ 112, ವಿಧಿ 108, ಡಿ ವಿಧಿ 368. ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 110 ಹಣಕಾಸು ಮಸೂದೆಗೆ ಸಂಬಂಧಿಸಿದೆ. ವಿಧಿ 110 ಹಣಕಾಸು ಮಸೂದೆಯ ವ್ಯಾಖ್ಯೆ ಏನಪ್ಪ ಅಂತಂದ್ರೆ ತೆರಿಗೆ, ಸಾಲ, ಸಂಚಿತ ನಿಧಿ ಮತ್ತು ಆಕಸ್ಮಿಕ ನಿಧಿಗೆ ಸಂಬಂಧಿಸಿದೆ. ಕೇವಲ ಲೋಕಸಭೆಯಲ್ಲಿ ಮಂಡಿಸಬೇಕು. ಒಂದು ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬೇಕಪ್ಪ ಅಂತಂದ್ರೆ ಅದು ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕು. ಸ್ಪೀಕರ್ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿರುತ್ತದೆ. ಲೋಕಸಭೆಯ ಸ್ಪೀಕರ್ ನಿರ್ಧಾರವೇ ಅಂತಿಮ ನಿರ್ಧಾರವಾಗುತ್ತದೆ. ಇದು ಹಣಕಾಸು ಮಸೂದೆ ಹೌದೋ ಅಲ್ಲವೋ ಎಂದು ನಿರ್ಧಾರ ಮಾಡೋದು ಯಾರಪ್ಪ ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ರಾಜ್ಯಸಭೆ ತಿದ್ದುಪಡಿ ಮಾಡುವಂತಿಲ್ಲ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಏನು ಮಾಡಬೇಕು, ರಾಜ್ಯಸಭೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಕೇವಲ 14 ದಿನಗಳ ಶಿಫಾರಸುಗಳೊಂದಿಗೆ ವಾಪಸ್ ತಕ್ಕೊಳ್ಬೋದು ಮತ್ತು ಅದನ್ನು ತಡೆ ಹಿಡುವ ಅಧಿಕಾರ ಮಾತ್ರ ರಾಜ್ಯಸಭೆಗಿದೆ 14 ದಿವಸ ಅಷ್ಟೇ ಹೊರತು ಅದರ ಸಂಪೂರ್ಣ ಹಕ್ಕು ಯಾರಿಗಿದೆಯಪ್ಪ ಅಂದ್ರೆ ಲೋಕಸಭೆಗೆ ಮತ್ತು ಲೋಕಸಭೆಯ ಸ್ಪೀಕರ್ಗಿದೆ. ಅದನ್ನು ಲೋಕಸಭೆ ಒಪ್ಪಬಹುದು, ಶಿಫಾರಸು ಅಥವಾ ತಿರಸ್ಕರಿಸಲೂಬಹುದು. ಅದು ಲೋಕಸಭೆಯ ಸ್ಪೀಕರ್ಗೆ ಸಂಬಂಧಿಸಿದೆ ಪೂರ್ತಿ. ಕ್ವೆಶ್ಚನ್ ನಂಬರ್ 17. ಈ ಪ್ರಶ್ನೆ PC 2019ರಲ್ಲಿ ಕೇಳಲಾದಂಥ ಪ್ರಶ್ನೆ. ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವಿಧಿಗಳು ಇದ್ದವು ಅಂತ ಕೇಳಿದ್ದಾರೆ ಸಂವಿಧಾನದಲ್ಲಿ. ಎ ವಿಧಿ 395, ಬಿ 398, ಸಿ 395, ಡಿ 400 ವಿಧಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 395 ಇದ್ದವು. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದವು. ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟು ವಿಧಿಗಳದವಪ್ಪ ಅಂದ್ರೆ 470ಕ್ಕಿಂತ ಅಧಿಕ ವಿಧಿಗಳು ಭಾರತ ಸಂವಿಧಾನದಲ್ಲಿ ಇದ್ದಾವೆ. 1956ರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದಾಗ 22 ಭಾಗ 8 ಅನುಸೂಚಿಗಳಿದ್ದವು. ಇವಾಗ ಎಷ್ಟು ಅನುಸೂಚಿಗಳದಾವ ಅಂದ್ರೆ 12 ಅದಾವ. 395 ವಿಧಿ ರಚನೆಗೆ 395 ವಿಧಿ ಇದ್ದವು. ಭಾರತ ಸಂವಿಧಾನ ರಚನೆಗೆ ಎಷ್ಟು ವರ್ಷ ತೊಗೊಂಡಿದ್ದಾರಂತ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಬಾರಿ ಕೇಳಿದಾರೆ. ಭಾರತ ಸಂವಿಧಾನ ರಚಿಸಲು ಎಷ್ಟು ವರ್ಷಗಳ ಕಾಲಾವಧಿ ತೊಗೊಂಡಿತ್ತು ಅಂತ ಕೇಳಿದಾರೆ. 2 ವರ್ಷ 11 ದಿವಸ 18 ತಿಂಗಳು ಏನು ಮಾಡ್ತಾರಪ್ಪ ಅಂದ್ರೆ ಸಂವಿಧಾನ ರಚಿಸಲು ತೆಗೆದುಕೊಂಡ ಅವಧಿ. ಈಗ 25 ಭಾಗಗಳಿದಾವ, 12 ಅನುಸೂಚಿ ಇದಾವ, 470ಕ್ಕಿಂತ ವಿಧಿಗಳದಾವ. ವಿಧಿ 221A ಮತ್ತು 51A ಅನ್ನಂತಹ ಉಪವಿಧಿಗಳಿಗೆ ಸೇರ್ಪಡೆ ಮಾಡಲಾಗಿದೆ. ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಯಾವುದು ಅಂತಂದರೆ ಅದು ಭಾರತದ ಸಂವಿಧಾನ. ಕೈ ಬರಹದಲ್ಲಿ ಬರೆದಿರುವ ಭಾರತ ಸಂವಿಧಾನವನ್ನು ಕೈ ಬರಹದಲ್ಲಿ ಬರೆದವರು ಯಾರಂತ ಕೇಳಿದ್ರೆ ಪ್ರೇಮ ಬಿಹಾರಿ ನಾರಾಯಣ್ ರೈಜಾದ್ ಅವರು ಈ ಒಂದು ಭಾರತ ಸಂವಿಧಾನವನ್ನು ಕೈ ಬರಹದಲ್ಲಿ ಬರೆದಿರುತ್ತಾರೆ. ಯಾರಪ್ಪ ಅಂತಂದ್ರೆ ಪ್ರೇಮ ಬಿಹಾರಿ ನಾರಾಯಣ್ ರೈಜಾದ್ ಅವರು ಕೈ ಬರಹದಲ್ಲಿ ಬರೆದಿರುತ್ತಾರೆ. ಅದರ ಚಿತ್ರಗಳನ್ನು ನಂದಾಲಾಲ್ ಬೋಸ್ ಮತ್ತು ರಾಮ್ ಮನೋಹರ್ ಸಿನ್ಹಾ ಬಿಡಿಸಿದ್ದಾರೆ. ಯಾರ ಪತ್ರ ಸಂವಿಧಾನದಲ್ಲಿರುವಂಥ ಚಿತ್ರಗಳನ್ನು ಯಾರು ಬಿಡಿಸಿದಾರಪ್ಪ ಅಂತಂದ್ರೆ ನಂದಾಲಾಲ್ ಬೋಸ್ ಮತ್ತು ರಾಮ್ ಮನೋಹರ್ ಸಿನ್ಹಾ ಬಿಡಿಸಿದ್ದಾರೆ. ಕ್ವೆಶ್ಚನ್ 18. ಈ ಪ್ರಶ್ನೆ 2022ರ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 18. ಕೇಶವಾನಂದ ಭಾರತಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಈ ಹಿಂದೆ ಸುಮಾರು ಬಾರಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಕ್ವೆಶ್ಚನ್ ರೈಸ್ ಆಗಿರ್ತದೆ. ಎ ಮೂಲಭೂತ ಹಕ್ಕುಗಳು, ಎ ಮೂಲ ರಚನೆ ಸಿದ್ಧಾಂತ, ಸಿ ಮೀಸಲಾತಿ, ಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಮೂಲ ರಚನೆ ಸಿದ್ಧಾಂತದ ಬಗ್ಗೆ ಕೇಶವಾನಂದ ಭಾರತಿ ಪ್ರಕರಣ ತಿಳಿಸುತ್ತದೆ. 1973ರಲ್ಲಿ 13ನೇ ನ್ಯಾಯಾಧೀಶರ ಪೀಠ 68 ದಿನ ವಿಚಾರಣೆ ಮಾಡಿ ಒಂದು ಐತಿಹಾಸಿಕವಾದಂತಹ ತೀರ್ಪು ನೀಡುತ್ತದೆ. ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತದೆ. ಸಂಸತ್ತು ಸಂವಿಧಾನದ ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ರಚನೆಗೆ ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ನಾಶ ಮಾಡುವಂತಿಲ್ಲ, ಯಾವುದೇ ಧಕ್ಕೆ ಮಾಡುವಂತಿಲ್ಲ ಅಂತ ಅದು ಒತ್ತಿ ಹೇಳುತ್ತದೆ.
ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ತರುವಂತಿಲ್ಲ ಎಂದು ತಿಳಿಸುತ್ತದೆ. ಮೂಲ ರಚನೆ ಸರ್ವೋಚ್ಚತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ನ್ಯಾಯಾಂಗ, ಸ್ವಾತಂತ್ರ್ಯ, ಅಧಿಕಾರ, ವಿಭಜನೆ, ಸಮಾನತೆಗೆ ಇವು ಧಕ್ಕೆ ತರುವಂತಿಲ್ಲ ಸಂಸತ್ತು ಎಂದು ತಿಳಿಸಲಾಗಿದೆ. ಈ ಸಿದ್ಧಾಂತ ಸಂವಿಧಾನದ ರಕ್ಷಣೆಯ ಕವಚ ಅಥವಾ ಸರ್ವಾಧಿಕಾರ ತಡೆ ಎಂದು ಹೇಳಲಾಗುತ್ತದೆ. ಭಾರತ ಸಂವಿಧಾನದ ರಕ್ಷಣೆ ಏನಪ್ಪ ಅಂತಂದ್ರೆ ರಕ್ಷಣೆಯ ಕವಚ ಎಂದು ಈ ಒಂದು ಮೂಲ ರಚನೆ ಸಿದ್ಧಾಂತಕ್ಕೆ ಕರೆಯಲಾಗುತ್ತದೆ. PC 2020 ಮತ್ತು PSI 2021ರಲ್ಲಿ ಕೇಳಲಾದಂತಹ ಪ್ರಶ್ನೆ ಇದಾಗಿದೆ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ಅಂತ ಕೇಳಿದಾರೆ. 5 ವರ್ಷ, B 6 ವರ್ಷ, ಪ್ರತಿ 2 ವರ್ಷಕ್ಕೊಮ್ಮೆ 1/3 ನಿವೃತ್ತಿ, C 4 ವರ್ಷ, D ಶಾಶ್ವತ ಸದನ. ಸರಿಯಾದ ಉತ್ತರ 6 ವರ್ಷ, ಆಪ್ಷನ್ ಬಿ ಸರಿಯಾದ ಉತ್ತರ 6 ವರ್ಷ ಇರುತ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಏನು ಮಾಡ್ತಾರಪ್ಪ ಅಂತಂದ್ರೆ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ, ಮತ್ತು 1/3 ಏನು ಮಾಡ್ತಾರಪ್ಪ ಅಂದ್ರೆ ಅದು ಸ್ಥಾನವನ್ನು ತುಂಬಿಕೊಳ್ಳಲಾಗುತ್ತದೆ. ರಾಜ್ಯಸಭೆ ಅದು ಶಾಶ್ವತ ಸದನ ಎಂದಿಗೂ ವಿಸರ್ಜನೆ ಆಗುವುದಿಲ್ಲ. ಯಾಕಂದರೆ ಪ್ರತಿ ವರ್ಷ 1/3 ವಿಸರ್ಜನೆ ಆದರೆ ಮತ್ತು 1/3 ಆ ಜಾಗಕ್ಕೆ ಬಂದು ಕುಂತ್ಕೋತಾರೆ. ಲೋಕಸಭೆ 5 ವರ್ಷ, ರಾಜ್ಯಸಭೆ ಶಾಶ್ವತ ಸದನ ಆಗಿರುತ್ತೆ, ಲೋಕಸಭೆ ಅದು ವಿಸರ್ಜನೆ ಆಗುತ್ತದೆ, ಅದು ಕೇವಲ 5 ವರ್ಷಗಳ ಅವಧಿಗೆ. ರಾಜ್ಯಸಭೆಯ ಅಧಿಕಾರಾವಧಿ ಅಂದ್ರೆ 6 ವರ್ಷ ಇರ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ನಿವೃತ್ತಿ ಹೊಂದುತ್ತಾರೆ ಮತ್ತು ಅದೇ ಜಾಗಕ್ಕೆ ಹೊಸ ಸದಸ್ಯರ ಆಯ್ಕೆ ನಿರಂತರತೆ ಸಾಗುತ್ತದೆ. ಗರಿಷ್ಠ 258 ರಾಜ್ಯಸಭೆಯ ಸದಸ್ಯರ ಸಂಖ್ಯೆ, 238 ಚುನಾಯಿತ ಸದಸ್ಯರು, ಇನ್ನು 12 ನಾಮನಿರ್ದೇಶಿತ ಸದಸ್ಯರಾಗಿರ್ತಾರೆ. ಇನ್ನು 238 ಚುನಾಯಿತ ಸದಸ್ಯರಾದರೆ ಇನ್ನು ವಿವಿಧ ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರಬಹುದು, ವಿಜ್ಞಾನ ಆಗಿರಬಹುದು, ಸಮಾಜ ಸೇವೆ ಆಗಿರಬಹುದು, ಇವು 12 ಜನರನ್ನು ನಾಮನಿರ್ದೇಶಿತವಾಗಿ ಭಾರತದ ಪದನಿಮಿತ್ತ ಅಧ್ಯಕ್ಷರು, ಉಪರಾಷ್ಟ್ರಪತಿಗಳು ಅಥವಾ ಉಪಾಧ್ಯಕ್ಷರು ಸದಸ್ಯರ ಆಯ್ಕೆಯನ್ನು ಮಾಡುತ್ತಾರೆ. ಸೊ ಸ್ಪರ್ಧಾ ಮಿತ್ರರೇ, ಈ ತರಗತಿಯ ಕಡೆಯ ಪ್ರಶ್ನೆ PSI 2023ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಕ್ವೆಶ್ಚನ್ ನಂಬರ್ 20, ಭಾರತದ ಮ್ಯಾಗ್ನಾ ಕಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿಗಿದೆ. ಆಪ್ಷನ್ ಎ ಭಾಗ 3 ಮೂಲಭೂತ ಹಕ್ಕುಗಳು, B ಭಾಗ 4 ನಿರ್ದೇಶಕ ತತ್ವಗಳು, C ಪೀಠಿಕೆ, D ಭಾಗ 4A. ಸರಿಯಾದ ಉತ್ತರ ಆಪ್ಷನ್ ಎ ಭಾಗ 3 ಮೂಲಭೂತ ಹಕ್ಕುಗಳು ಎಂದು ಕರೆಯಲಾಗುತ್ತದೆ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಮ್ಯಾಗ್ನಾ ಕಾರ್ಟ್ ಹಕ್ಕುಗಳು ಮಹಾ ದಾಖಲೆಯನ್ನು ಹೊಂದಿದ್ದು 1215ರಲ್ಲಿ ಇಂಗ್ಲೆಂಡ್ನ ರಾಜ ಜಾನ್ ಸಹಿ ಹಾಕಿದ ದಾಖಲೆಯಾಗಿದೆ. ಭಾರತದಲ್ಲಿ ಭಾಗ 3 ವಿಧಿ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳಿದ್ದು ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. ಇವು ಜಸ್ಟಿಸೇಬಲ್ ಆಗಿರುತ್ತವೆ. ನ್ಯಾಯಾಲಯದಿಂದ ಜಾರಿಗೆಗೊಳಿಸಬಹುದಾದಂಥ ಹಕ್ಕುಗಳಾಗಿರ್ತವೆ. ವಿಧಿ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್, ವಿಧಿ 226ರ ಅಡಿಯಲ್ಲಿ ಹೈಕೋರ್ಟ್ಗೆ ನಾವು ಹೋಗಬಹುದು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದರೆ ನಾವು ವಿಧಿ 32ರ ಅಡಿಯಲ್ಲಿ ಡೈರೆಕ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ವಿಧಿ 226ರ ಅಡಿಯಲ್ಲಿ ರಾಜ್ಯಗಳ ಹೈಕೋರ್ಟ್ಗೆ ನೀವು ಹೋಗಬಹುದು. ವಿಧಿ 32ರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಕರೆದಿದ್ದಾರಪ್ಪ ಅಂತಂದ್ರೆ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಈ ಪ್ರಶ್ನೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಯಾವ ವಿಧಿಗೆ ಕರೆಯಲಾಗುತ್ತದೆ ಅಂತ, ಅದು 32ನೇ ವಿಧಿ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ವಿಶ್ಲೇಷಣಾತ್ಮಕ ತರಗತಿ. ಈ ಹಿಂದೆ ಕೇಳಲಾದಂಥ ಪ್ರಶ್ನೋತ್ತರಗಳಾಗಿರ್ತವೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಟ್ಟಿನಲ್ಲಿ ಇವು ಅತಿ ಮುಖ್ಯವಾಗಿರ್ತವೆ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ. ಹಾಗೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ತುಂಬ
ಅನುಕೂಲವಾಗುವಂತಹ ಮತ್ತು ಪರೀಕ್ಷೆಗೆ ಉಪಯುಕ್ತವಾಗುವಂಥ ಅಂಶಗಳು ಈ ತರಗತಿಯಲ್ಲಿ ತಿಳಿಸಿಕೊಡಲಾಗಿದೆ. ನಮಸ್ಕಾರ, ಧನ್ಯವಾದಗಳು.